ಇದ್ದಿದ್ದು ಅಲ್ಲಿ ಕುಟ್ಟಿ ಅಂದ್ರೆ ಅದು ನಿರ್ಜನವಾದಂಥ ಪ್ರದೇಶ ಆಗಿನ ಕಾಲದಾಗ ಅದು ದಟ್ಟಾರಣ್ಯ ಇರ್ತದೆ. ನಿರ್ಜನವಾದಂಥ ಪ್ರದೇಶ ಮದ್ದು ಕೊಡ್ತಿದ್ರಿ ಅಲ್ಲಿ ಕುಟ್ಟಿಕೆಸನ್ ತಯಾರು ಮಾಡ್ತಿದ್ರು, ಇಲ್ಲಿ ತಂದು ಅವನು ಸಂಗ್ರಹ ಮಾಡ್ತಿದ್ರು. ಇದು ನೆಲಮಣಿ ಇತ್ತು, ಇದು ಎಲ್ಲ ಇದು ಕೆಳಗೆ ಕೆಳಗಡೆ ಅಷ್ಟು ದೊಡ್ಡದು ನೆಲಮಾಳಿಗೆ ಇಷ್ಟು ದೊಡ್ಡದೊಂದು ನೆಲಮಣಿ ಇತ್ತು. ಇದ್ರೊಳಗೆ ಸಂಗ್ರಹ ಮಾಡಿ ಇಡ್ತಿದ್ರು ಅವನು, ಸಂಗ್ರಹ ಮಾಡಿ ಇಡ್ತಿದ್ರು. ಆಮೇಲೆ ಇತ್ತಿತ್ತಲಾಗಿ ಇದು ಸ್ವಾತಂತ್ರ್ಯ ನಂತರ ಆದಂಥ ಗುಡಿ ರೀ ಇದು. ಅವ್ರ ಅಭಿಮಾನಿಕಾಗಿ ಇವನ್ನೆಲ್ಲಾನು ಇವನ್ ಚಿತ್ರಗಳು ಬಿಡಿಸ್ಯಾರ, ಇವನು ಇದು ಮಾಡ್ಯಾರ. ವಾಲ್ಮೀಕಿ ಅವರು. ಆಮೇಲೆ ಇದು ಅವ್ರಿಗೆ ಗದ್ಗೆ ತೀರ್ಸಿಂದ ಅವರು ಒಂದು ಪೂಜೆ ಮಾಡ್ಕೊಳಕ ಇದು ಮಾಡ್ಯಾರ ಅವರು. ಇಲ್ಲಿ ಅಂದ್ರೆ ಕೆಳಗಡೆ ನೆಲಮಾಳಿಗೆಗೆಲ್ಲ ಹೋಗ್ಬೋದಿತ್ತು ಅವಾಗ, ಇವಾಗೆಲ್ಲ ಕ್ಲೋಸ್ ಆಗಿದ್ಯಾ? ಕ್ಲೋಸ್ ಆಗಿದೆ. ಯಾವ ಕಡೆ ಎಂಟ್ರಿ ಇತ್ತು ನೆಲಮಾಳಿಗೆಗೆ? ಅದು ಇಲ್ಲೇನೆ. ಈ ನೀವೇನಾದ್ರೂ ನೋಡಿದ್ರಾ? ನಾವೇನು ನೋಡಿಲ್ಲ. ಹಾಗೆ 1850 ಇದ್ದೀವ್ರಿ. ಅಲ್ಲಲ್ಲ, ಇದನ್ನ ಮಾಡ್ರೇಟ್ ಮಾಡಿದ್ದು ಯಾವಾಗ? ಮಾಡ್ರೇಟ್ ಮಾಡಿದ್ದು ಸ್ವಾತಂತ್ರ್ಯ ನಂತರ ಆದದ್ರಿ. ಅಂದ್ರೆ ಇದು ಪೂರ ಊರೆಲ್ಲ ಸುಟ್ಟು ಇದು ಆಯ್ಕೆ ಮಾಡರ್ನ್ ಆದದ್ನ 10 ವರ್ಷದ ನಂತರ ಅಲ್ಲ ಹೇಳಿನಲ್ರಿ ನಾನು. ಆ ನಂತರ ಇದೆಲ್ಲ ಆದದ್ದು. ಅಂದ್ರೆ ಇಲ್ಲಿ ನೆಲಮಾಳಿಗೆಯಲ್ಲಿ ಮದ್ದುಗುಂಡುಗಳನ್ನ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಒಂದು ಹಲಗಲಿ ಬೇಡರ ಸೀಕ್ರೆಟ್ ಪ್ಲೇಸ್ ಇದು. ಮದ್ದುಗುಂಡುಗಳ ಇಡುವಂತ ಒಂದು ರಹಸ್ಯ ಸ್ಥಳ ಇದು. ಅವ್ರು ಎಲ್ಲಿ ಮದ್ದುಗುಂಡುಗಳನ್ನ ತಯಾರು ಮಾಡ್ತಾ ಇದ್ರು ಅಂತ ಹೇಳಿ ನಾವು ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ, ಬನ್ನಿ.